ಚಿಕ್ಕಬಳ್ಳಾಪುರ ಇರುವವರೆಗೂ ಆವಾಗ ನನಗೆ 35 ವರ್ಷ, 40 ವರ್ಷದಿಂದ 40 ವರ್ಷದಿಂದ ನಾನು ಡ್ರೈವರ್ ಆಗಿದ್ರೂ ನನಗೆ ಅರ್ಧ ಪ್ರಾಣ ಕೊಟ್ಟಿದ್ದು ನಾವು ಹೆಂಗೆ ನೋಡ್ಕೋಬೇಕು ಏನಂದರೆ, ಯಾವತ್ತ ನನ್ನ ಮನೆಗೂ ಒಳಗಡೆ ಬಾರೆ ಅನ್ನೋರು, ಅಕ್ಕವರು ಅಷ್ಟೇ, ಮನೆಯಾಗೂ ಅಷ್ಟೇ, ಹೆಣ್ಮಕ್ಳು ಅಷ್ಟೇ ಗೌರವ ಕೊಟ್ಕೊಂಡು ಅಷ್ಟು ಧೈರ್ಯ ಕೊಟ್ಟಿದ್ದು. ಆಮೇಲೆ ನನ್ನ KPC ಡೈರೆಕ್ಟರ್ ಮಾಡಬೇಕಂದ್ರೆ ಮಂಜಣ್ಣ ಇದ್ದರು, ಅಪ್ಪ ಅದಕ್ಕೆ ಯಾವುದನ್ನ ಕಾಯ್ನು ಪೋಸ್ಟ್ ಇಲ್ಲ ನಮ್ಮ ಕರ್ನಾಟಕಲ್ಲೂ ಅಂದರೆ, ಅಣ್ಣ ಫಸ್ಟು ಆಯ್ತು ಯಾವುದನ್ನ ಸುಡೋಣ, ಫಸ್ಟು ಬೆಂಗಳೂರಲ್ಲಿ ಅವನ್ನ ಹೇಳಿದ್ರೆ ಅಣ್ಣ ಅದನ್ನ ಕಿಸ್ಬಿಟ್ಟು ಆಯ್ತು ನೀನು ಸೇರಿಸಿ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಇವಾಗ ನಾನು ಜಾಸ್ತಿ ಮಾತಾಡೋಕ್ಕೆ ಅವಕಾಶ ನಾವು ಬರ್ತಲ್ಲ, ಬಾಯೇ ಬರ್ತಾ ಇಲ್ಲ, ಅಷ್ಟು ನೋವಾಗ್ತಾ ಇದೆ. ಎಲ್ರಿಗೂ ನನ್ನ ನಮಸ್ಕಾರ. ಆದಂಥ MC ನೀಲಕಂಠೇಗೌಡರ ಶ್ರದ್ಧಾಂಜಲಿ ಸಭೆ ಮತ್ತು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥ ಸಭೆಯಾಗಿ ಮಾರ್ಪಟ್ಟಿದೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕೋಲಾರ ಶಾಸಕರು, ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವರ ಸೂಚನೆ ಮೇರೆಗೆ ನಮ್ಮ ನಾಯಕರಾದಂಥ ಆಜ್ಞಾನಣ್ಣವರು ತುಂಬ ಮುತುವರ್ಜಿಯಿಂದ ಒಂದು ವಾರದಿಂದ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಮಾಡಬೇಕು, ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೂ ತಾಲೂಕಿನ ಮೂಲೆಗೂ ಈ ವಿಷಯ ತಿಳಿಬೇಕು ಅಂತೇಳಿ ಅವರು ತುಂಬ ಇಚ್ಛಾಶಕ್ತಿಯಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಅದರ ಜೊತೆಗೆ ಇದಕ್ಕೆ ಸಾಥ್ ಕೊಟ್ಟಂಥ ನಮ್ಮ ತಾಲೂಕಿನ ಎಲ್ಲ ಮುಖಂಡರು, ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೂ ನಮಸ್ಕರಿಸುತ್ತಾ, ನಮ್ಮ ನೀಲಕಂಠೇಗೌಡರು PL ಬ್ಯಾಂಕು ಅಧ್ಯಕ್ಷರಾಗಿ, ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾಗಿ, DCC ಬ್ಯಾಂಕ್ ನಿರ್ದೇಶಕರಾಗಿ, ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಾಗಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಯಶಸ್ವಿ ನಾಯಕನಾಗಿ ನಮ್ಮ ತಾಲೂಕಲ್ಲಿ ಹೊರಹೊಮ್ಮಿದ್ದಾರೆ. ಅಂಥ ನಾಯಕರನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ಇದು ತುಂಬ ನೋವಿನ ಸಂಗತಿ. ಇದ್ರ ಜೊತೆಗೆ ಅವರು ಕುಟುಂಬದ ಮುಖ್ಯಸ್ಥನಾಗಿ ತುಂಬ ಯಶಸ್ವಿಯಾಗಿ ಕುಟುಂಬ ನಡೆಸ್ಕೊಂಡು ಬಂದಿರತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ನಮ್ಮ ತಾಲೂಕಿನಲ್ಲಿ ನಮ್ಮ ನೀಲಕಂಠೇಗೌಡರು ಅಂತ ಈ ಸಮಯದಲ್ಲಿ ಹೇಳ್ಬೋದು. ಅವರ ಕುಟುಂಬ ದೊಡ್ಡ ಕುಟುಂಬ, ಅವ್ರ ಸ್ವಂತ ಕುಟುಂಬನೂ ದೊಡ್ಡ ಕುಟುಂಬನೇ, ಕಾಂಗ್ರೆಸ್ ಪಕ್ಷದ ಕುಟುಂಬನೂ ದೊಡ್ಡ ಕುಟುಂಬನೇ ಅಂತ ಹೇಳೋಕ್ಕೆ ಬಯಸಿ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಎಲ್ರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಇವತ್ತಿನ ಶ್ರದ್ಧಾಂಜಲಿ ಸಭೆಗೆ ಆಗಮಿಸಿರ್ತಕ್ಕಂಥ ಮಂಜಣ್ಣವರೇ, ಆಜ್ಞಾನಣ್ಣವರೇ, ಪುತ್ತೂರು ಸೀನಣ್ಣವರೇ, ರಘುಪತಿ ರೆಡ್ಡಿ, ರಾಜೇಂದ್ರ ಗೌಡ್ರೆ, ಎಲ್ರಿಗೂ ನಮಸ್ಕರಿಸ್ತಾ, ನನಗೆ ಕಡಿಮೆ ಅವಧಿಯಲ್ಲಿ ಅವರು ಪರಿಚಯ ಆದಮೇಲೆ ಸುಮಾರು ಸರ್ತಿ ನಾನು ಅವ್ರ ಮನೆಗೆ ಎಲ್ಲನೂ ಹೋಗಿ ಬಂದಿದ್ದೀನಿ. ಯಾರೇ ಹೋದರೂ ಕೂಡ ಮನೆಗೆ ಸ್ವಂತ ನೆಂಟರ ಥರ ಟ್ರೀಟ್ ಮಾಡಿ, ಪಕ್ಕದಲ್ಲಿ ಕುಂಡ್ರಿಸ್ಕೊಂಡು ಊಟ ಮಾಡಿ ಕಳಿಸ್ತಂಥ ಒಂದು ಔದಾರ್ಯತೆ ಅವರಲ್ಲಿತ್ತು. ಅವ್ರಿಗೂ ನನಗೂ ತಿರುಪತಿ ವಿಚಾರದಲ್ಲಿ ಮನೆಯಂದಪ್ಪ ತಿರುಪತಿ ದರ್ಶನ ಸೇರಿಸ್ಕೋವಲ್ಲ ಏಮನ್ನ ಆಯ್ತು ಸೂಡಿ ಅಂತಂದರೆ, ತಿಮ್ರಾವತ್ನಹಳ್ಳಿ ನಮ್ಮ ರೆಡ್ಡಿ ಇವರೆಲ್ಲ ಸೇರಿ ಹೋದ್ವಿ. ನಾವು ದರ್ಶನ ಎಲ್ಲ ಮಾಡಿ ಬಂದಮೇಲೆ ದುಡ್ಲು ಅಂತಂದ್ರೆ, ಏಮನ್ನ ನೀನು ఈ పొద్దుటికి నా సర్వీస్లో ఏ పొద్దునో తిరుపతి దర్శనం చేపించి నేను ఎవరిని దుడ్లు అడిగిట్లే తీసుకొని ఉండలేదు. లేదప్ప నీయ కట్లే నాకే ఒక పాలసీ ఉంది, ఏడన్నా జొత్లా పోతే ఎవరి దగ్గర ₹1 ఖర్చు చేయించుకుని వచ్చే ఇట్లా బుద్ధి నాకుందప్ప, ఇది ఎట్లా అంటాను. ఏమన్నా నీ ఇష్టం అంటుంది. ఒక పని చేయి, ఇది దీని దర్శనం దుడ్లు ఇచ్చేస్తాను నేను నీకే, మళ్ళీ మనం అందరూ పోయే ఏడన్నా ఒక మంచి హోటల్లో భోంచేద్దాము, ఆ భోజనం నీరు నీళ్ళప్ప అంటాను. అట్లయితే సరేనా ಅಂತೇಳಿ ಅಷ್ಟೊಂದು ಪ್ರಾಮಾಣಿಕ ವ್ಯಕ್ತಿ. ಈಗ ನಾನು ಕಂಡಿರೋವಂಥ ವ್ಯಕ್ತಿಗಳಲ್ಲಿ ಸ್ವಲ್ಪ ಚಾತುರ್ಯದಿಂದ ನಡ್ಕೊಳ್ತಕ್ಕಂಥ ವ್ಯಕ್ತಿಯನ್ನು ನಾನು ಅವರಲ್ಲಿ ಗಮನಿಸಿದ್ದೆ. ಎಷ್ಟು ಹೇಳ್ಬೇಕಾಗಿದ್ರು ಕೂಡ ಅವ್ರಿಗೆ ಹೇಳ್ಬೋದು. ಅವರೊಬ್ಬ ಚಾತುರ್ಯ, ಪಕ್ಷ ಕಟ್ಟೋದ್ರಲ್ಲಿ ನಿಪುಣ. ಆಮೇಲೆ ಯಾರಿಗೂ ಅಷ್ಟು ಹಕ್ಕಿರಲಿಲ್ಲ. ಕೊತ್ತೂರು ಮಂಜಣ್ಣನ ಗದ್ಮಾಯಿಸಿ ಮಾಡೋಂಥ ಹಕ್ಕು ಒಂದು 2-3 ಮಾತ್ರ ಇತ್ತು. ಅದರಲ್ಲಿ ಈ ತಾಲೂಕಿನಲ್ಲಿ ಅವರು ಕೂಡ ಒಬ್ಬರು ಅಂತ ಹೇಳ್ತಾ ಇದ್ದೀನಿ. ಅವ್ರನ್ನ ಸ್ಮರಿಸೋದಕ್ಕೆ ಇವತ್ತು ತಾವೆಲ್ಲ ಕೂಡ ಆಗಮಿಸಿ ಅವರಿಗೆ ಒಂದು ನಮನಗಳನ್ನು ಸಲ್ಲಿಸಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ, ಆ ಕುಟುಂಬಕ್ಕೆ ಈಗ ಸಾರ್ವಜನಿಕವಾಗಿ ಎಷ್ಟೇ ನೋವಿರ್ಬೋದು, ಒಬ್ಬ ಮನುಷ್ಯ ತೀರ್ಕೊಂಡಾಗ ಆ ಕುಟುಂಬನೇ ಹೇಳುತ್ತೆ. ಆ ಕುಟುಂಬದ ಪ್ರೀತಿ ವಿಶ್ವಾಸನ ಒಬ್ಬ ಹಿರಿಯ ಸ್ಥಾನದಲ್ಲಿದ್ದಂಥವ್ರು ಯಾವ ಥರ ಗಳಿಸಿದ್ರು ಅನ್ನೋದಕ್ಕೆ ಅವರ ಕುಟುಂಬದ ಸದಸ್ಯರನ್ನ, ಅವ್ರ ಅಣ್ಣ ತಮ್ಮಂದಿರನ್ನ, ಅಕ್ಕ ತಂಗಿರನ್ನ ನೋಡ್ತಾ ಇದ್ರೇನೆ ನಮ್ಗೆ ಗೊತ್ತಾಗ್ತದೆ ಆ ಕುಟುಂಬದಲ್ಲಿ ಅವರು ಎಷ್ಟು ಚೆನ್ನಾಗಿ ಬೆಳೆದು ಬಂದಿದ್ದರು ಅಂತಕ್ಕಂಥದ್ದನ್ನು. ಈ ಒಂದು ಅವ್ರನ್ನ ಶ್ಲಾಘಿಸಿ ಅವ್ರ ಬಗ್ಗೆ ಮಾತಾಡೋದಕ್ಕೆ
ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.